ಹಾಯ್ ಹಲೋ, ನಾನು ನಿಮ್ಮ ಪ್ರೀತಿಯ ಚಂದ್ರಕಾಂತ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇಲ್ಲೀಗ ನೀವು ನೋಡ್ತಾ ಇರ್ತಕ್ಕಂಥ ಜಾಗ ಇಡಗುಂಜಿ ಮಹಾಗಣಪತಿ ದೇವಸ್ಥಾನ. ಇಡಗುಂಜಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನಲ್ಲಿದೆ. ಈ ದೇವಾಲಯಕ್ಕೆ ಸುಮಾರು 2000 ವರ್ಷಗಳ ಇತಿಹಾಸ ಇದೆ. ನಾರದ ಮಹರ್ಷಿಗಳು ಪ್ರತಿಷ್ಠಾಪಿಸಿದ್ದಾರೆ ಹಾಗೂ ವಾಲ್ಮೀಕಿ ಮುನಿಗಳು ತಪಸ್ಸಿದ್ಧಿ ಪಡೆದ ಪ್ರತೀತಿ ಈ ದೇವಾಲಯಕ್ಕಿದೆ. ಈ ಪ್ರದೇಶವನ್ನು ಗುಂಜರಣ್ಯ ಎಂದು ಕರೆಯುವ ವಾಡಿಕೆಯೂ ಕೂಡ ಇದೆ. ಇಲ್ಲಿ ಪ್ರತಿ ವರ್ಷ ಲಕ್ಷಾಂತರ ಜನ ಭಕ್ತಾದಿಗಳು ಬರುತ್ತಾರೆ. ಇಂಥ ಮೂರ್ತಿ ಇರುವುದು ಕೇವಲ ಇಡಗುಂಜಿ ಹಾಗೂ ಗೋಕರ್ಣದಲ್ಲಿ ಮಾತ್ರ. ಇವೆರಡು ಕ್ಷೇತ್ರಗಳು ಕರ್ನಾಟಕದಲ್ಲಿರುವುದು ನಮ್ಮ ನಾಡಿನ ಹೆಮ್ಮೆ. ಇಡಗುಂಜಿಯ ಹೆಸರು ಗಿಡ ಮತ್ತು ಗುಂಜಿ ಎಂಬ 2 ಪದಗಳಿಂದ ಕೂಡಿದೆ. ಇಡ ಎಂದರೆ ಎಡ ಮತ್ತು ಗುಂಜಿ ಎಂದರೆ ಗಿಡ ಗೆಂಟೆಗಳಿಂದ ತುಂಬಿರುವ ಅರಣ್ಯ ಪ್ರದೇಶ ಎಂದರ್ಥ. ಹಿಂದೆ ಈ ಪ್ರದೇಶ ದಟ್ಟ ಅರಣ್ಯವೆಂದು ಇತಿಹಾಸ ಹೇಳುತ್ತದೆ. ಅದಕ್ಕೆ ಈ ಪ್ರದೇಶವನ್ನು ಮೊದಲು ಗುಂಜು ಅರಣ್ಯವೆಂದು ಕೂಡ ಕರೆಯಲಾಗುತ್ತದೆ. ಇಲ್ಲಿರುವ ಗಣಪತಿಯನ್ನು ಮಾತೋಬಾರ ಶ್ರೀ ವಿನಾಯಕ ಎಂದು ಕರೆಯಲಾಗುತ್ತದೆ. ಇಲ್ಲಿ ವಿನಾಯಕನ ಮೂರ್ತಿಯು ನಿಂತಿರುವ ದ್ವಿಭುಜ ಭಂಗಿಯಲ್ಲಿದೆ. ಈ ಮೂರ್ತಿಯ ವಿಶೇಷವೇನೆಂದರೆ ಬಲಗೈಯಲ್ಲಿ ಕಮಲದವು ಹಾಗೂ ಎಡಗೈಯಲ್ಲಿ ಮೋದಕ ಹಿಡಿದಿದ್ದಾನೆ. ಗಣಪತಿಯ ವಾಹನವಾದ ಮೂಷಿಕ ನಿಲ್ಲದಿರುವುದು ಈ ಸನ್ನಿಧಿಯ ವೈಶಿಷ್ಟ್ಯತೆ. ಇಡಗುಂಜಿಯಲ್ಲಿ ಹವ್ಯಕ ಜನಾಂಗದ ಕುಲದವರ ದೇವನಾಗಿದ್ದಾನೆ. ಇಲ್ಲಿ ಈ ಗಣೇಶನಿಗೆ ಕೊಳೆ ಅಡಿಕೆ ಎಂದು ಹೆಸರು ಕೂಡ ಇದೆ. ಅಡಿಕೆ ರೋಗಕ್ಕೆ ಕೊಳೆ ರೋಗ ಬಂದಾಗ ಜನರು ಹರಕೆ ಮಾಡ್ಕೊಂತಿದ್ರಂತೆ. ಇಡಗುಂಜಿಯಲ್ಲಿ ಗುರುಕುಲ ಪದ್ಧತಿಯ ಸಂಸ್ಕೃತಿ ಪಾಠಶಾಲೆ ಉಂಟು. 5 ವರ್ಷಗಳ ಕಾಲ ವಿದ್ಯಾರ್ಥಿಗಳಿಗೆ ಉಚಿತ ಊಟ, ವಸತಿ ಹಾಗೂ ಶಿಕ್ಷಣದ ಅನುಕೂಲವಿದೆ. ಪ್ರತಿ ವರ್ಷವೂ ರಸ ಸಪ್ತಮಿ ದಿನದಂದು ರಥೋತ್ಸವ ವಿಜೃಂಭಣೆಯಿಂದ ನಡೆಯುತ್ತದೆ ಹಾಗೂ ಗಣೇಶ ಚತುರ್ಥಿ ದಿವಸ ವೈಭವೋತ್ಸವ ನಡೆಯುತ್ತದೆ.
ಹಾಯ್, ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ನಗ್ತಾ ಇರಿ, ನಗಿಸ್ತಾ ಇರಿ. ಆ್ಯಂಡ್ ಹ್ಯಾವ್ ಎ ನೈಸ್ ಡೇ. ಟಾಟಾ, ಬಾಯ್.